ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ PM ಅವರು ಮಾತನಾಡಿದರು. ಪರಿಷತ್ನಲ್ಲಿ ಬಿಜೆಪಿ ಬಹುಮತ ಹೊಂದಲು ಈ ಚುನಾವಣೆ ತುಂಬಾ ಮಹತ್ವದ್ದು. ಮೊದಲಿನಿಂದಲೂ ಕೂಡ ಶಿಕ್ಷಕರ ಪದವೀಧರರ ಒಲವು ಬಿಜೆಪಿ ಕಡೆಗಿದೆ. ನಮ್ಮ ಅಭ್ಯರ್ಥಿಗಳಾದ YA ನಾರಾಯಣಸ್ವಾಮಿ ಅವರು ಶಿಕ್ಷಕರ ಕ್ಷೇತ್ರದಿಂದ ಗೆದ್ದಿದ್ದಲ್ಲದೆ ಅವರ ಆಗು ಹೋಗುಗಳಿಗೆ, ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ OPS 7 ಪೇ ಜಾರಿ ಮಾಡುವ ಭರವಸೆ ಇಟ್ಟು ಅಧಿಕಾರಕ್ಕೆ ಬಂತು ಎಂದು ಅದರ ಬಗ್ಗೆ ಮಾತನಾಡ್ತಾನೆ ಇಲ್ಲ. ಸರ್ಕಾರ ಮತ್ತು ಅವರ ಶಿಕ್ಷಣ ಸಚಿವರ ಎಡವಟ್ಟು ಇತ್ತೀಚಿನ SSLC ಪರೀಕ್ಷೆಯಲ್ಲಿ ಬಯಲಾಗಿದೆ. ಇವೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಶಿಕ್ಷಕರ ಮತ್ತು ಶಿಕ್ಷಣ ಕ್ಷೇತ್ರದ ಬಗೆಗಿನ ಅಸಡ್ಡೆ ತೋರಿಸ್ತಾ ಇದೆ ಅಂತ ಹೇಳಿದರು. ಇನ್ನು ಪ್ರತಿ ಪಂಚಾಯತಿಯವರು ಮುಖಂಡರು ಆಯಾ ಪಂಚಾಯತಿ ಹೋಬಳಿಯಲ್ಲಿ ಬರುವ ಮತದಾರ ಶಿಕ್ಷಕರನ್ನ ಖುದ್ದು ಭೇಟಿಯಾಗಿ ಮತಯಾಚನೆ ಮಾಡಿ ನಮ್ಮ ಅಭ್ಯರ್ಥಿಗೆ ಗೆಲುವಿಗೆ ಶ್ರಮಿಸೋಣ ಅಂತ ಹೇಳಿದರು. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತೀಯ ಜನತಾ ಪಾರ್ಟಿ की जय, भारतीय जनता पार्टी की जय, बोलो भारत माता की जय।